ಅನ್ವಯಿಕ ವಿಜ್ಞಾನ ಮಾಸಪತ್ರಿಕೆಯ ನವೆಂಬರ್ ಸಂಚಿಕೆಯ ಧ್ವನಿ ಅವತರಣಿಯ ಭಾಗ 1ಕ್ಕೆ ಸ್ವಾಗತ. ಇಂದಿನ ಕಥೆ ವಿಕ್ರಮ್ನ ವಿಜ್ಞಾನ ಯಾತ್ರೆ ಆಮ್ಲದಿಂದ ಲವಣದವರೆಗೆ. ಒಂದು ದಿನ ವಿಕ್ರಮ್ ರಾಜನು ತನ್ನ ರಾಜ್ಯದ ವಿಜ್ಞಾನ ಶಾಲೆಯೊಂದನ್ನು ಭೇಟಿಯಾದನು. ಅಲ್ಲಿ ಮಕ್ಕಳು ಆಮ್ಲ, ಕ್ಷಾರ ಮತ್ತು ಲವಣಗಳ ಬಗ್ಗೆ ಕಲಿಯುತ್ತಿದ್ದರು. ಆದರೆ ಯಾರಿಗೂ ಅವುಗಳ ನಿಜವಾದ ಅರ್ಥ ಸ್ಪಷ್ಟವಾಗಿರಲಿಲ್ಲ. ಅದೇ ವೇಳೆ ಮರದ ಕೊಂಬೆಯಿಂದ ತಲೆ ಕೆಳಗಾಗಿ ನೇತಾಡುತ್ತಿದ್ದ ಬೇತಾಳ ನಕ್ಕು ಹೇಳಿದ, ಮಹಾರಾಜ, ನೀನು ಧೀರನು, ಜ್ಞಾನಿಯಾದವನು ಎಂದು ಹೇಳುತ್ತಾರೆ. ಹೀಗಾಗಿ ನಿನ್ನ ಬುದ್ಧಿಯನ್ನು ಪರೀಕ್ಷಿಸುತ್ತೇನೆ. ನಾನು ನಿನಗೆ ಆಮ್ಲ, ಕ್ಷಾರ, ಲವಣಗಳ ಬಗ್ಗೆ ಒಂದು ರಹಸ್ಯ ಕಥೆ ಹೇಳುತ್ತೇನೆ. ಆದರೆ ಅದರಲ್ಲಿ ಅರ್ಥ ತಿಳಿಯದಿದ್ದರೆ ನಿನ್ನ ವಿಜ್ಞಾನ ಯಾತ್ರೆ ಅಪೂರ್ಣವಾಗುವುದು. ವಿಕ್ರಮ್ ಶಾಂತವಾಗಿ ಹೇಳಿದ, ಹೇಳು ಬೇತಾಳ, ಜ್ಞಾನವೇ ನನ್ನ ನಿಜವಾದ ಶಕ್ತಿ. ಬೇತಾಳ ಹೇಳತೊಡಗಿದ, ಒಂದು ಕಾಲದಲ್ಲಿ ಆಮ್ಲಪುರ ಎಂಬ ರಾಜ್ಯವಿತ್ತು. ಅಲ್ಲಿ ಹೈಡ್ರೋಕ್ಲೋರಿಕ್ ಎಂಬ ರಾಜನಿದ್ದನು. ಆತನ ಪ್ರಜೆಗಳೆಲ್ಲರೂ ತುಂಬಾ ಸಿಟ್ಟಿನವರಾಗಿದ್ದರು. ಎಲ್ಲವನ್ನೂ ಸುಡುತ್ತಿದ್ದರು, ಕರಗಿಸುತ್ತಿದ್ದರು. ಲೋಹಗಳ ಮೇಲೂ ಅವರ ಪ್ರಭಾವ ಇತ್ತು. ಒಂದು ದಿನ ಆಮ್ಲಪುರದ ಜನರು ಅತಿಯಾದ ಕೋಪದಿಂದ ಎಲ್ಲೆಡೆ ಜ್ವಾಲೆ ಉಗಿಯಲು ಶುರು ಮಾಡಿದರು. ಅದನ್ನು ತಣ್ಣಗಾಗಿಸಲು ತಟಸ್ಥಪುರದ ಶಾಂತರಾಜನು ಒಂದು ಸಲಹೆ ಕೊಟ್ಟನು. ಕೋಪ ಅಥವಾ ಆಮ್ಲವನ್ನು ಶಾಂತತೆಯಿಂದ ಅಥವಾ ಕ್ಷಾರದಿಂದ ಸಮತೋಲನಗೊಳಿಸಬಹುದು. ಅವನು ಕ್ಷಾರಪುರದ ರಾಜ ಸೋಡಿಯಂ ಹೈಡ್ರಾಕ್ಸೈಡ್ನನ್ನು ಕರೆಸಿಕೊಂಡನು. ಆತನ ಜನರು ಮೃದು ಆದರೆ ಬಲಿಷ್ಠರಾಗಿದ್ದರು. ಅವರು ಆಮ್ಲಪುರದ ಜ್ವಾಲೆಗಳನ್ನು ತಣ್ಣಗಾಗಿಸಿದರು. ಆ ಕ್ಷಣದಲ್ಲಿ ಒಂದು ವಿಚಿತ್ರ ಅದ್ಭುತ ನಡೆಯಿತು. ಆಮ್ಲ ಮತ್ತು ಕ್ಷಾರ ಒಟ್ಟಿಗೆ ಬೆರೆತು ಲವಣಪುರ ಎಂಬ ಹೊಸ ರಾಜ್ಯ ಹುಟ್ಟಿತು. ಅದರ ನದಿ ಜಲ. ಬೇತಾಳ ಹಾಸ್ಯವಾಗಿ ಹೇಳಿದ, ರಾಜನೇ, ಅದು ರಸಾಯನದ ಮಂತ್ರ. ಆಮ್ಲ H+ ಮತ್ತು ಕ್ಷಾರ OH- ಭೇಟಿಯಾದಾಗ ಜಲ H2O ಹಾಗೂ ಲವಣ NaCl ಮುಂತಾದವು ಹುಟ್ಟುತ್ತದೆ. ಇದನ್ನು ತಟಸ್ಥೀಕರಣ ಅಂದರೆ ನ್ಯೂಟ್ರಲೈಸೇಷನ್ ಎಂದು ಕರೆಯುತ್ತಾರೆ. ಬೇತಾಳ ಈಗ ವಿಕ್ರಮ್ನ ಬುದ್ಧಿಯನ್ನು ಪರೀಕ್ಷಿಸಲು ಕೇಳಿದ, ಮಹಾರಾಜ, ಆಮ್ಲ ಮತ್ತು ಕ್ಷಾರ ಯಾವಾಗ ಲವಣವಾಗುತ್ತವೆ ಆಗ ಏನು ಉಳಿಯುತ್ತದೆ, ಕೋಪ ಅಥವಾ ಶಾಂತಿ? ವಿಕ್ರಮ್ ಯೋಚಿಸಿ ಹೇಳಿದ, ಯಾವಾಗ ಕೋಪ ಅಂದರೆ ಆಮ್ಲ ಮತ್ತು ಶಾಂತಿ ಅಂದರೆ ಕ್ಷಾರ ಪರಸ್ಪರ ತಿಳಿದು ಸಮತೋಲನ ಸಾಧಿಸುತ್ತವೆ, ಆಗ ಸಮಾನತೆ ಅಂದರೆ ಲವಣ ಮತ್ತು ತೃಪ್ತಿ ಅಂದರೆ ಜಲ ಉಳಿಯುತ್ತವೆ. ಇದೇ ನಿಜವಾದ ವಿಜ್ಞಾನವೂ ಜೀವನ ಪಾಠವೂ. ಬೇತಾಳ ಹರ್ಷದಿಂದ ನಕ್ಕು ಹೇಳಿದ, ರಾಜನೇ, ನೀನು ಕೇವಲ ರಸಾಯನಶಾಸ್ತ್ರವನ್ನಲ್ಲ, ಜೀವನಶಾಸ್ತ್ರವನ್ನು ಅರಿತೆಯೇ. ನಿನ್ನ ಯಾತ್ರೆ ಯಶಸ್ವಿಯಾಗಿದೆ. ಕಥೆಯ ನೀತಿ: ಆಮ್ಲ ಕ್ಷಾರದ ಸಂಯೋಗದಿಂದ ಲವಣ ಮತ್ತು ನೀರುಂಟಾಗುತ್ತದೆ. ಜೀವನದಲ್ಲಿಯೂ ಕೋಪ ಮತ್ತು ಶಾಂತಿಯ ಸಮತೋಲನವೇ ಸುಖದ ಲವಣ. ಬೇತಾಳ ಮಾಯವಾಗಿ ಅದೃಶ್ಯವಾದನು. ವಿಕ್ರಮ್ ತನ್ನ ವಿದ್ಯಾರ್ಥಿಗಳಿಗೆ ಹೇಳಿದ, ಪ್ರತಿಯೊಂದು ಪ್ರಯೋಗದಲ್ಲೂ ನೀತಿಯಿದೆ. ವಿಜ್ಞಾನವೇ ಜೀವನದ ದೀಪ.